ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಈ ವಿಶೇಷ ದಿನದ ಮಹತ್ವ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮ ವಿಧಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಮಹತ್ವ ಸಂದೇಶ ಎಲ್ಲ ತಿಳಿಯುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಭಗೀರಥ ಜಯಂತಿ, ಗಂಗೋತ್ಪತ್ತಿ ಅಂತಲೂ ಕರೀತಾರೆ ಇದನ್ನು. ಗಂಗೆ ನಮ್ಮ ಭೂಮಿಗೆ ಬಂದ ದಿವಸ. ನಾವು ಎಲ್ಲರೂ ಭಾರತೀಯರ ಮೂಲೆ ಮೂಲೆಯಿಂದ ಹೋಗಿ ಎಲ್ಲಿ ನಾವು ಮಿಂದರೆ ನಮ್ಮ ಬದುಕು ಪಾವನವಾಗುತ್ತೋ, ಎಲ್ಲಿ ನಾವು ಮಿಂದರೆ ನಮ್ಮ ಪಾಪಗಳೆಲ್ಲ ಅಳಿಸಿ ಹೋಗುತ್ತೋ, ಎಲ್ಲಿ ಮಿಂದರೆ ಅದು ಸ್ವರ್ಗಕ್ಕೆ ಸೋಪಾನವಾಗುತ್ತೋ ಅಂಥ ಒಂದು ಪವಿತ್ರ ಕ್ಷೇತ್ರ, ಪವಿತ್ರ ನೀರು, ತೀರ್ಥ ಅಂತಂದರೆ ಅದು ಗಂಗೆ. ಆ ಗಂಗೆಯಲ್ಲಿ ಮೀಯಬೇಕು ಅನ್ನುವ ಕನಸು ಪ್ರತಿಯೊಬ್ಬನಿಗೂ ಇರುತ್ತೆ. ಆ ಹಪ್ಪಿ ಅಂತಾರಲ್ಲ, ಅದು ಪ್ರತಿಯೊಬ್ಬರಿಗೂ ಇರುತ್ತೆ. ಗಂಗಾ ಸ್ನಾನ ಮಾಡಿದ್ರೆ ಅದೇನೋ ಒಂದು ಧನ್ಯತೆ ಉಂಟಾಗುತ್ತೆ ಅನ್ನೋ ಭಾವ ನಮ್ಮಲ್ಲಿದೆ. ಯಾಕಪ್ಪ ಇದು ಗಂಗೆಗೆ ಇಷ್ಟು ಪ್ರಾಶಸ್ತ್ಯ ಬಂದಿದೆ ಅಂತಂದರೆ, ದೇವಲೋಕದಲ್ಲಿ ಸಂಚರಿಸಿದವಳು ಗಂಗೆ. ಶಿವನ ಮುಡಿಯೇರಿ ಅಲ್ಲಿ ತನ್ನ ಅರಮನೆಯನ್ನಾಗಿ ಆ ಮುಡಿಯನ್ನೇ ವಾಸಸ್ಥಾನವನ್ನಾಗಿ ಮಾಡಿಕೊಂಡವಳು ಗಂಗೆ. ಹಾಗಾಗಿ ಶಿವನ ಮುಡಿಯಿಂದ, ಶಿವನ ಸ್ಪರ್ಶದಿಂದ ಅವಳು ಪರಮ ಪವಿತ್ರಳಾಗ್ಬಿಟ್ಟಿದ್ದಾಳೆ. ಹೀಗಾಗಿ ಗಂಗೆ ಪಾವನೆ ಅಂತ ಅನ್ನಿಸ್ಕೊಂಡಿದ್ದಾಳೆ. ಅಂಥ ದೇವಗಂಗೆ ಭೂಮಿಗೆ ಬಂದಿದ್ದು ಹೇಗೆ? ಅದಕ್ಕೆ ನಾವು ರಾಮಾಯಣಕ್ಕೆ ಹೋಗಬೇಕು. ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಗಂಗೆಯ ಕಥೆಯನ್ನು ಹೇಳ್ತಾರೆ. ವಿಶ್ವಾಮಿತ್ರರು ಆ ತಾಟಕೆಯನ್ನು ವಧೆ ಮಾಡಲಿಕ್ಕಾಗಿ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಕರ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಸಾಗಿ ಹೋಗುವಾಗ ಆ ಗಂಗೆಯನ್ನು ನೋಡಿ ಇದರ ವಿಶೇಷತೆ ಏನು ಅಂತ ರಾಮರು ಪ್ರಶ್ನೆ ಮಾಡ್ತಾರೆ. ಆಗ ವಿಶ್ವಾಮಿತ್ರರು, ಇದಕ್ಕೆ ಬಹಳ ಹಿನ್ನೆಲೆ, ದೊಡ್ಡ ಹಿನ್ನೆಲೆ ಇದೆಯಪ್ಪ. ಆ ಹಿಮವಂತ ಯಾರಿದ್ದಾನೆ, ಹಿಮವಂತ ರಾಜ, ಪರ್ವತ ರಾಜ, ಅವನಿಗೆ 2 ಮಕ್ಕಳು. ಒಬ್ಬಳು ಜ್ಯೇಷ್ಠಳು, ಶ್ರೇಷ್ಠಳು, ದೊಡ್ಡವಳು, ಹಿರಿಯಳು, ಅವಳೇ ಗಂಗೆ. 2ನೇವಳು ಉಮೆ, ಶಿವನ ಮತ್ತೊಬ್ಬ ಹೆಂಡತಿ ಪಾರ್ವತಿ. ಪಾರ್ವತಿ ಏನೋ ತಪಸ್ಸನ್ನು ಮಾಡಿ ಶಿವನನ್ನು ಒರೆಸಿಕೊಂಡ್ಬಿಟ್ಲು. ಗಂಗೆ ವಸ್ತುತಃ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ ಹಿಮವಂತನಲ್ಲಿ, ದೇವಲೋಕದಲ್ಲಿ ಎಲ್ಲೂ ನಮಗೆ ನೀರಿಲ್ಲ, ಈ ಕಾರಣದಿಂದಾಗಿ ಆಶ್ರಯ ಬೇಕು, ನಮಗೆ ಗಂಗೆಯ ಆಶ್ರಯ ಬೇಕಾಗಿದೆ, ಹೀಗಾಗಿ ಕಳಿಸಿಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಗಂಗೆಯನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗಂಗೆ ಸಂಚರಿಸ್ತಾ ಇರ್ತಾಳೆ. ಇಂತಹ ಗಂಗೆ ಅಲ್ಲಿ ದೇವತೆಗಳಿಗೆ ಒಂದು ವರದಾನವಾಗಿ ಹರಿತಾ ಇರ್ತಾಳೆ, ನೀರಾಗಿ. ಇತ್ತ ಭೂಮಂಡಲದಲ್ಲಿ ಒಂದು ಘಟನೆ ನಡೆಯುತ್ತೆ. ನಿಮ್ಮ ಯಾವ ರಾಮವಂಶ, ನಿಮ್ಮ ವಂಶ ಇದೆಯಲ್ಲ, ಹಿಂದಿನ ವಂಶ, ಅದರಲ್ಲಿ ಸಗರ ಅಂತಕ್ಕಂಥ ಒಬ್ಬ ಚಕ್ರವರ್ತಿ, ಅವನಿಗೆ ಸಂತಾನವಿರಲಿಲ್ಲ. ಹೀಗಾಗಿ ಭೃಗುಪ್ರಸ್ರವಣ ಅಂತ ಹಿಮೋತ್ಪರ್ವತದಲ್ಲಿ ಕಾಣತಕ್ಕಂಥ ಒಂದು ಪ್ರದೇಶ, ಅಲ್ಲಿ ಭೃಗುಮುನಿಗಳಿದ್ದರು. ಅಲ್ಲಿಗೆ ಹೋಗಿ ಭೃಗುಗಳ ಸಮೀಪದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ, ತನ್ನ 2 ಮಡದಿಯರ ಸಹಿತವಾಗಿ ಹೋಗಿ. ಒಬ್ಬರಿಗೆ ನಾನು 60,000 ಜನರನ್ನು ಮಕ್ಕಳಾಗಿ ಕರುಣಿಸ್ತೀನಿ, ಇನ್ನೊಬ್ಬರಿಗೆ ಒಬ್ಬನನ್ನು ಕರುಣಿಸ್ತೀನಿ, ಯಾರಿಗೆ ಯಾವುದು ಬೇಕೋ ಆಯ್ಕೆ ಮಾಡಿಕೊಳ್ಳಿ ಅಂತ ಭೃಗುಮುನಿಗಳು ಹೇಳ್ತಾರೆ. ಆಗ ಸುಮತಿ 60,000 ಮಂದಿ ನನಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾಳೆ, ಫಲವನ್ನು ಸ್ವೀಕರಿಸ್ತಾಳೆ.
ಇವಳು ಕೇಶಿನಿ ಒಬ್ಬ ಮಗ ಸಾಕು ಅಂತಾಳೆ. ಅವನು ಅಸಮಂಜಸ ಅಂತ ಹೆಸರು. ಈ ಅಸಮಂಜಸ ಹೆಸರು ತಕ್ಕ ಹಾಗೆ ಅವನು ಸಮಂಜಸನಾಗೇನೂ ಇರಲಿಲ್ಲ. ಅವನೊಂಥರ ವಿಚಿತ್ರವಾದ ವರ್ತನೆ, ವ್ಯಕ್ತಿತ್ವ ಇತ್ತು. ಯಾರನ್ನಾರು ಕಂಡ್ರೆ ಪುಟ್ ಮಕ್ಕಳನ್ನ ಕಂಡ್ರೆ ತೊಗೊಂಡು ಹೋಗಿ ಬಾವಿಗೆ ಹಾಕ್ಬಿಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ರೋಧಿಸ್ತಕ್ಕಂಥದ್ದು, ಅಸಮಂಜಸನಾಗೇ ಇದ್ದ. ಅದು ಯಾಕೆ ಅಂಥ ವರವನ್ನು ಅವರು ದಯಪಾಲಿಸಿದ್ರೋ ಇವಳು ಪಡೆದಳೋ ಗೊತ್ತಿಲ್ಲ. ಆದರೆ ಅಸಮಂಜಸನಿಗೆ ಮುಂದೆ ಬೆಳೀತಾ ಅವನಿಗೊಬ್ಬ ಮಗ ಹುಟ್ಟಿದ. ಅವನು ಸಮಂಜಸ ಅಂತ. ಅವನು ಅಂಶುಮಂತ ಅಂತ, ಉತ್ತಮನಾಗಿದ್ದ, ಸಮಂಜಸನಾಗಿದ್ದ. ಅವನ ಹೆಸರು ಅಂಶುಮಂತ ಅಂತ. ಹೀಗಿರುವಾಗ ಈ ಸಗರ ಒಂದು ಯಾಗವನ್ನು ಮಾಡ್ತಾನೆ. ಬಹಳ ವಿಸ್ತಾರವಾದ ಕಥೆ, ನಾನು ತುಂಬ ಪೂರ್ವದಿಂದ ತೊಗೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ವಿಷಯ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಹ್ರಸ್ವ ಮಾಡಿ ಈ ಕಥೆಯನ್ನು ಹೇಳ್ತೀನಿ. ತಮಗೆಲ್ಲ ಕಥೆ ಗೊತ್ತಿರುತ್ತೆ. ಅವನು ಯಾಗವನ್ನು ಮಾಡಿದ್ದು ಅಶ್ವಮೇಧ. ಆ ಅಶ್ವವನ್ನು ಇಂದ್ರ ಭಯಕ್ಕೆ ಎಲ್ಲೋ ಅಡಗಿಸಿಟ್ಟಿಬಿಟ್ಟಿದ್ದು. ಅದನ್ನು ಹುಡುಕಲಿಕ್ಕಾಗಿ ಪಾಪ ಈ ಎಲ್ಲ 60,000 ಜನವೂ ಕೂಡ ಹೋಗ್ತಾರೆ. ಎಲ್ಲೂ ಸಿಗೋದಿಲ್ಲ. ಭೂಮಿಯನ್ನೆಲ್ಲ ಅಗೆದು ಹೋಗ್ತಾರೆ. ಎಲ್ಲೂ ಸಿಗದೆ ಮತ್ತೆ ತಂದೆ ಹತ್ರ ಬಂದಪ್ಪ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದಾಗ, ಇಲ್ಲ ಶತಾಯಗತಯ ನೀವು ಹುಡುಕ್ಲೇಬೇಕು, ಇಲ್ಲಾಂದರೆ ಎಲ್ಲರಿಗೂ ತೊಂದರೆಗಳಾಗ್ಬಿಡುತ್ತೆ, ಯಾಗ ಸಂಪೂರ್ಣವಾಗಬೇಕು, ಹೀಗಾಗಿ ಅಶ್ವವನ್ನು ಹುಡುಕಿ ಅಂತ ಮತ್ತೆ ಕಳಿಸ್ತಾನೆ. ಮತ್ತೆ ಪಾಪ ಅವರೆಲ್ಲ ಭೂಮಿಯನ್ನು ಆಳದವರೆಗೆ ಅಗೆದು ಹೋಗಿ ಎಲ್ಲಿ ಸೇರ್ಕೊಂಡಿಯೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ನೋಡಿದರೆ ಹೆಚ್ಚು ಕಡಿಮೆ ಈಶಾನ್ಯದ ದಿಕ್ಕು, ಭಾರತದ ಈಶಾನ್ಯದ ದಿಕ್ಕಿನವರೆಗೆ ಹೋಗ್ತಾರೆ. ಅಲ್ಲಿ ಕಪಿಲ ಮಹರ್ಷಿಗಳ ಆಶ್ರಮ ಇರುತ್ತೆ. ಅಲ್ಲಿ ಆ ಕಪಿಲ ಮುನಿಗಳ ಆಶ್ರಮದ ಹಿಂದೆ ಆ ಅಶ್ವ ಇರುತ್ತೆ. ಅವರಿಗೆ ತಪ್ಪಾಗಿ ತಿಳ್ಕೊಂಡು ಬಿಡ್ತಾರೆ. ಈ ಮೂರ್ಖನಾಗಿರ್ತಕ್ಕಂಥವನು ಅವನ ಪಾಪ ಕಪಿಲ ಮಹರ್ಷಿಗಳು ಅಂತಲೂ ಗೊತ್ತಿಲ್ಲ ಅವರಿಗೆ. ಈ ಅಯೋಗ್ಯನಿಂದಾಗಿ ಅವನು ತಗೊಂಬಂದ್ಬಿಟ್ಟಿದ್ದಾನೆ ಈ ಅಶ್ವವನ ಅಂಥೇಳಿ ಪ್ರಯತ್ನ ಮಾಡ್ತಾರೆ, ಸಾಯಿಸೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಋಷಿ ಕಪಿಲ ಮಹರ್ಷಿಗಳು ನಾರಾಯಣನ ಸ್ವರೂಪ. ಹೀಗಾಗಿ ಅವರು ಶಾಪವನ್ನು ಕೊಟ್ಬಿಟ್ಟು 60,000 ಮಂದಿಯು ಸತ್ತು ಹೋಗ್ಬಿಡ್ತಾರೆ. ಈ ವರ್ತಮಾನ ಇವನಿಗೆ ಗೊತ್ತಾಗುತ್ತೆ ಸಗರನಿಗೆ. ಹೇಗೆ ಅಂದರೆ, ಎಷ್ಟು ಕಾಲವಾದರೂ ಮನೆಗೆ ಬರಲಿಲ್ವಲ್ಲ ಮರಳಿ. ಈ ಕಾರಣದಿಂದಾಗಿ ಇವನಿದ್ನ ಅಂಶುಮಂತ ಅಂತ, ಅಸಮಂಜಸನ ಮಗ. ಇವನು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಅವರು ಎಲ್ಲೆಲ್ಲಿ ಅಗದು ಹೋಗಿದಾರೋ ಭೂಮಿಯನ್ನು ಅಲ್ಲೆಲ್ಲ ಹೋಗಿ ನೋಡಿದಾಗ ಅಲ್ಲ ಬಿದ್ದು ಹೋಗ್ಬಿಟ್ಟಿರುತ್ತೆ. ಅಶ್ವ ಮಾತ್ರ ಇರುತ್ತೆ. ಅಶ್ವ ಸಮೇತ ಬಂದು ಆ ಮುನಿಗಳಿಗೆ ನಮಸ್ಕಾರ ಮಾಡಿ ಬಂದು ಆ ಸಂದರ್ಭದಲ್ಲಿ ಮುನಿಗಳನ್ನ ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಇವರಿಗೆಲ್ಲ ನಾನು ಸದ್ಗತಿ ಕೊಡೋದು ಹೇಗೆ, ಅವನಿಗೆ ಉಪದೇಶ ಮಾಡ್ತಾನೆ. ಇದು ಗಂಗೆಯಿಂದ ಬರಬೇಕಪ್ಪ, ಆಗ ಸದ್ಗತಿ ಬರುತ್ತೆ. ಗಂಗೆ ಅಂತ ದೇವಲೋಕದಲ್ಲಿ ಒಂದು ನದಿ ಹರಿತಾ ಇದೆ, ಆ ತೀರ್ಥ ಇಲ್ಲಿಗೆ ಬಂದರೆ ಇವರಿಗೆ ಸದ್ಗತಿ ಸಿಗುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಆ ವರ್ತಮಾನವನ್ನೆಲ್ಲ ತಂದೆಗೆ ಬಂದು ತಿಳಿಸ್ತಾನೆ. ಸರಿ, ಇಷ್ಟೆಲ್ಲ ಆದಮೇಲೆ ಕರೆಸ್ಬೇಕಲ್ಲ, ಹಾಗಾಗಿ ಘೋರವಾದ ತಪಸ್ಸನ್ನು ಮಾಡ್ತಾನೆ. ಆದರೆ ಆಗೋದಿಲ್ಲ. ಅದನ್ನು ತನ್ನ ಮುಂದಿನ ಉತ್ತರಾಧಿಕಾರಿ ದಿಲೀಪ, ಆ ದಿಲೀಪ ಚಕ್ರವರ್ತಿ ಕೂಡ ಮುಂದುವರಿಸ್ತಾನೆ. ತಪಸ್ಸನ್ನು ಮಾಡ್ತಾನೆ, ಸುದೀರ್ಘವಾದ ತಪಸ್ಸು. ಆಗೋದಿಲ್ಲ. ಗಂಗೆ ಯಾರನ್ನ ಕುರಿತು ತಪಸ್ಸು ಮಾಡೋದು? ಯಾರು ಪ್ರತ್ಯಕ್ಷವಾಗ್ತಾ ಇಲ್ಲ. ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾರೆ, ತಪಸ್ಸು ಪ್ರತ್ಯಕ್ಷವಾಗಲಿಲ್ಲ. ಅದಾದ ಮೇಲೆ ಅವನ ಉತ್ತರಾಧಿಕಾರಿ ಭಗೀರಥನಿಗೆ ಒಪ್ಪಿಸ್ತಾನೆ. ನೋಡಪ್ಪ, ಹೀಗಾಗಬೇಕಾಗಿದೆ, ಪೂರ್ವಜರ ನಾವು ಅವರಿಗೆ ಸದ್ಗತಿಯನ್ನು ಕೊಟ್ಟಿಲ್ಲ, ಅದು ಗಂಗೆಯಿಂದ ಮಾತ್ರವೇ ಸಾಧ್ಯ, ಇದು ಗರುಡನ ಆದೇಶವಾಗಿದೆ, ಉಪದೇಶವಾಗಿದೆ, ಹೀಗಾಗಿ ಅದು ನೆರವೇರಬೇಕು ಅಂತ ನೀನು ತಪಸ್ಸನ್ನು ಮಾಡುವಂಥ ಅವನಿಗೆ ಹೇಳಿದಾಗ ಭಗೀರಥ ಹಿಮವತ್ ಪರ್ವತಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಸುದೀರ್ಘವಾದ ತಪಸ್ಸನ್ನು ಮಾಡಿ ಕೊನೆಗಂತೂ ಚತುರ್ಮುಖ ಬ್ರಹ್ಮ ಮೆಚ್ಚುಗೆಗೊಂಡು ಅವನ ತಪಸ್ಸಿಗೆ ಬಂದು ಕೇಳ್ತಾನೆ, ಏನಯ್ಯ ಬೇಕು ಅಂತ. ಈ ಥರ ಸದ್ಗತಿ ಬೇಕಾಗಿದೆ ನಮ್ಮ ಪೂರ್ವಜರಿಗೆ. ನೋಡಿ, ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವು ನಮ್ಮ ಪೂರ್ವಜರಿಗೆ ಒಂದು ದಿವಸ ಎತ್ತಿಡ್ತೀವ, ಮೀಸಲಿಡ್ತೀವ, ಹಿರಿಯರ ಸ್ಮರಣೆ ಮಾಡಬೇಕು. ಅವ್ರು ತಪಸ್ಸು ಮಾಡಿ ಅವ್ರಿಗೆ ಸದ್ಗತಿ ಬೇಕು ಅಂತ ಗಂಗೆಯನ್ನು ಕರೆಸೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲಿ. ನಾವು ನಮ್ಮ ಪೂರ್ವಜರು, ನಮ್ಮ ಹಿರಿಯರಿಗೆ ಒಂದು ದಿವಸ ಒಂದು ಮೀಸಲಿಟ್ಟು, ಒಂದು ದಿವಸ ರಜಾ ಹಾಕಿ ಅವ್ರನ್ನ ನಮಸ್ಕರಿಸೋಣ, ಅವ್ರನ್ನ ಆರಾಧಿಸೋಣ, ಗೌರವಿಸೋಣ, ಇದು ಯಾವುದೂ ನಮಗಿಲ್ಲ. ಇದು ಎಷ್ಟು ದೊಡ್ಡದು ಅನ್ನೋದನ್ನು ರಾಮಾಯಣದ ಕಥೆ ಹೇಳ್ತಾ ಇದೆ. ಪೂರ್ವಜರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಉನ್ನತವಾದದ್ದು, ಅವರಿಗೆ ಸದ್ಗತಿ ಮಾಡ್ತಕ್ಕಂಥದ್ದು ಎಷ್ಟು ಶ್ರೇಯಸ್ಕರವಾದದ್ದು ಅನ್ನೋದನ್ನು ಕಥೆ ತಿಳಿಸ್ತಾ ಇದೆ. ಭಗೀರಥ ಬ್ರಹ್ಮನಲ್ಲಿ ವಿನಂತಿ ಮಾಡಿಕೊಂಡ, ಹೇಗಾದರೂ ಮಾಡಿ ಗಂಗೆಯನ್ನು ತರಿಸಬೇಕು,
ಇದಕ್ಕೆ ಉಪಾಯ ಹೇಳುವಂತ. ಅಪ್ಪ ಗಂಗೆಯನ್ನು ಕಳಿಸ್ಬಿಡ್ತೀನಿ, ತೊಂದರೆ ಇಲ್ಲ, ಆದರೆ ಆಕೆಯನ್ನು ಹಿಡಿಯೋದು ಬಹಳ ಕಷ್ಟ, ಭೂಮಿಯೆಲ್ಲ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ, ಆಕೆಯ ರಭಸ ಬೇರೆ ರೀತಿಯಲ್ಲಿದೆ, ದೇವನದಿ ಯಾಕೆ ಅಂತ ಹೇಳ್ತಾ, ನಾನು ಏನು ಮಾಡಲಿ ಹಾಗಿದ್ರೆ? ಈಶ್ವರನ ಕುರಿತು ತಪಸ್ಸು ಮಾಡು, ಈಶ್ವರನಿಗೆ ಗಂಗೆಯನ್ನು ತಡೆಯಬಲ್ಲಂಥ ಶಕ್ತಿ ಇದೆ, ಆಗ ನಿನ್ನ ಯಾವ ಸಂಕಲ್ಪ ಇದೆ ಅದು ಈಡೇರಬಹುದು ಅಂತ ಹೇಳ್ತಾನೆ. ಆಯಿತು ಅಂತಾರೆ. ಮತ್ತೆ ಪಾಪ ಭಗೀರಥ ತಪಸ್ಸು ಅಂತೀವಲ್ಲ, ಇದು ಅಷ್ಟಕ್ಕೆ ಬಿಡದೆ ಅವನು ಮತ್ತೆ ಈಶ್ವರನ ಕುರಿತು ತಪಸ್ಸು ಮಾಡ್ತಾನೆ. ತುಂಬ ದಿನಗಳ ಕಾಲ, ವರ್ಷಗಳ ಕಾಲ ತಪಸ್ಸು ಮಾಡಿ ಮತ್ತೆ ಈಶ್ವರ ಪ್ರತ್ಯಕ್ಷ ಆಗ್ತಾನೆ. ಆಗ ಕೇಳ್ಕೊಳ್ತಾನೆ, ಗಂಗೆ ಹೀಗೆ ಬರಬೇಕಾಗಿದೆ, ಈ ಕಾರಣದಿಂದಾಗಿ ನಿನ್ನ ಸಹಕಾರ ಬೇಕು ಅಂತ. ಆಯಿತು, ತಲೆ ಕೆಡಿಸ್ಕೋಬೇಡ, ನಾನು ನಿನಗೆ ಸಹಕರಿಸ್ತೀನಿ, ಯೋಚನೆ ಮಾಡಬೇಡ, ಅಸ್ತು ಅಂತ ಹೇಳ್ತಾನೆ. ಶಿವ ಆಕೆಯ ಅಹಂಕಾರವನ್ನು ಮುರಿಲಿಕ್ಕಾಗಿ ತನ್ನ ಜಟಾಜೂಟವನ್ನು, ಪಾಶಗಳನ್ನು, ಕೇಶಪಾಶವನ್ನು ವಿಸ್ತರಿಸಿ ಗಂಗೆ ಹರಿದು ಬರುವಾಗ ಸಂಪೂರ್ಣ ಗಂಗೆಯನ್ನು ದಿಗ್ಬಂಧನ ಮಾಡಿ ತಗೊಂಡು ಹೋಗ್ಬಿಡ್ತಾನೆ. ಇದು ಮತ್ತೆ ಪಾಪ ಭಗೀರಥನಿಗೆ ತೊಂದರೆಯಾಗುತ್ತೆ. ಗಂಗೆ ಬರಲಿಲ್ಲ, ಶಿವ ಹೋಗ್ಬಿಟ್ಟ. ಮುಡಿಯಲ್ಲಿ ಅವಳನ್ನು ಬಂಧಿಸಿ ಮತ್ತೆ ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ. ಅಪ್ಪ, ನಾನು ಕೇಳಿದ್ದು ನಿನ್ನನ್ನು, ಅವಳನ್ನ ಹರಿದು ಸಹಕರಿಸು ಅಂತ, ನೀನು ತೊಗೊಂಡು ಹೋಗ್ಬಿಟ್ರೆ ಕಥೆ ಏನು ನಮ್ಮದು ಅಂತ. ಆಯಿತು ಅಂತ ಹೇಳಿ ಅವನ ಒಂದು ಎಳೆಯ ಕೂದಲನ್ನು ಹೀಗೆ ತೆಗೆದು ಕೆಡುತ್ತಾನೆ. ಆ ಒಂದು ಬಿಂದು, ಅದನ್ನೇ ಈ ದಿವಸ ನಾವಲ್ಲಿ ಕಾಣೋದು, ಆ ಬಿಂದು ಸರೋವರ ಅಂತಿದೆಯಲ್ಲ, ಆ ಹಿಮಾಲಯದ ತುದಿಯಲ್ಲಿ, ಅದನ್ನು ಗಂಗೋತ್ಪತ್ತಿ ಸ್ಥಳ ಅಂತ, ಗಂಗೋತ್ರಿ ಅಂತಲೂ ಕರೀತಾರೆ. ಈಗ ಅಲ್ಲಿ ಒಂದು ಕೇಶ, ಅವನ ಒಂದು ಕೂದಲು ಹೀಗೆ ತೆಗೆದು ಬಿಟ್ಟು ಅಲ್ಲಿಂದ ನೀರು ಹರಿದು ಬಂತು. ಆ ಒಂದು ಹರಿವೇ 7 ಭಾಗಗಳಾಗಿ ಹರಿತಾ ಇದೆ ಭೂಮಿಯಲ್ಲಿ. ಹೀಗೆ ಭಗೀರಥ ಶಿವನನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿ ಗಂಗೆಯನ್ನು ಭೂಮಿಗೆ ಕರೆದು ತಂದ. ಅಲ್ಲಿಂದ ಅವನು ಕರ್ಕೊಂಡು ಬರಬೇಕಲ್ಲ ಈ ಕಡೆಗೆ, ಈ ಭಾಗದಲ್ಲಿ ಅಲಕನಂದ ಅಂತ ಆಕೆ ಹೆಸರು. ಆಕೆ ಹರಿದು ಬರ್ತಾ ಇದ್ದಾಳೆ. ಬರುವಾಗ ಜಹ್ನವಿ ಮಹರ್ಷಿಯ ಆಶ್ರಮವನ್ನು ಅವಳು ಬಳಸಿದ್ಲು. ಆಶ್ರಮ ಕೊಚ್ಕೊಂಡು ಹೋಗ್ತಾ ಇದೆ. ಜಹ್ನವಿ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಕೋಪ ಬಂದುಬಿಡ್ತು. ಇನ್ನು ನಾನು ಹೇಳ್ದೆ ಹೇಗಂದ್ರೆ ಹಾಗೆ ವರ್ತಿಸಬಹುದಾ ನೀನು ಅಂತ ಆ ಪೋಷಣ ತೊಗೊಂಡ್ಬಿಟ್ರು. ಗಂಗೆ ಮತ್ತೆ ಮಾಯವಾಗಿಬಿಟ್ಲು. ಇಡೀ ಗಂಗೆಯನ್ನು ಕುಡಿದುಬಿಟ್ರು ಅವರು ಋಷಿಗಳು. ಮತ್ತೆ ಭಗೀರಥ ಪಾಪ ಕೈ ಮುಗಿದು ಪ್ರಾರ್ಥನೆ ಮಾಡ್ದ. ಮತ್ತೆ ತಪಸ್ಸು. ಜಹ್ನವಿನಲ್ಲಿ ಪ್ರಾರ್ಥನೆ ಮಾಡಿ, ಮಹರ್ಷಿಗಳೇ, ನಾನು ಸತ್ಕಾರ್ಯಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ, ದಯಮಾಡಿ ಸಹಾಯ ಮಾಡಿ ಅಂತ. ಅವರು ತಮ್ಮ ಕರ್ಣಗಳಿಂದ ಗಂಗೆಯನ್ನು ಕಳಿಸಿದ್ರು. ಹಾಗಾಗಿ ಜಾಹ್ನವಿ ಅಂತ ಆಕೆಗೆ ಹೆಸರು. ಗಂಗೆಗೆ ಇನ್ನೊಂದು ಹೆಸರು ಜಾಹ್ನವಿ. ಹಲವು ಹೆಸರುಗಳಿದ್ದಾವೆ. ಜಹ್ನವಿ ಮಹರ್ಷಿಗಳಿಂದ ಬಂದಿದ್ದರಿಂದ ಜಾಹ್ನವಿ ಅಂತಲೂ ಕರೀತಾರೆ ಆಕೆಯನ್ನು. ಹೀಗೆ ಆಕೆ ಹರಿದು ಬಂದು ನಂತರ ಸದ್ಗತಿ ಉಂಟಾಯಿತು. ಈ ಕಾರಣದಿಂದಾಗಿ ನಾವೆಲ್ಲ ಈ ದಿವಸ ಅಲ್ಲಿಗೆ ಹೋಗಿ ಯಾಕೆ ಪರಿತಪಿಸ್ತೀವಿ? ಗಂಗೆ ಅಂದರೆ ದೇವಲೋಕದಿಂದ, ಶಿವನ ಮುಡಿಯಿಂದ ಇಳಿದು ಬಂದಂತಹ ಮಹಾಪಾವನೆ ಆಕೆ. ಹೀಗಾಗಿ ಅವಳ ಒಂದು ಹನಿ ಸೋಕಿದರು, ಆ ಒಂದು ಹನಿ ನಮ್ಮ ದೇಹವನ್ನು ಸೇರಿದರೂ ನಾವು ಪುನೀತರಾಗ್ಬಿಡ್ತೀವಿ, ಪಾಪಗಳೆಲ್ಲ ಅಳಿದು ಹೋಗುತ್ತೆ. ಸದ್ಗತಿ ಕೊಟ್ಟಂಥವಳು. ಹೀಗಾಗಿ ಗಂಗಾ ಸ್ಥಳದಲ್ಲಿ ಯಾಕೆ ಈ ಹೊತ್ತಿಗೂ ಅಲ್ಲೆಲ್ಲ ಹೋಗಿ ಶ್ರಾದ್ದಾದಿಗಳನ್ನು ಮಾಡ್ತಾರೆ ನಮ್ಮವರು ಅಂದರೆ, ಆ ನೀರಿನಿಂದ ಕೊಟ್ಟ ತರ್ಪಣ ಯಾವುದಿದೆ ಅದು ಅವರನ್ನು ಸ್ವರ್ಗಕ್ಕೆ ಕಳಿಸಿಬಿಡುತ್ತೆ, ದೇವಲೋಕಕ್ಕೆ ಕಳಿಸಿಬಿಡುತ್ತೆ, ಶಿವನ ಕ್ಷೇತ್ರವನ್ನು ಸೇರಿಬಿಡ್ತಾರವರು ಅನ್ನುವ ಒಂದು ವಿಶ್ವಾಸ, ಬಲವಾದ ನಂಬಿಕೆ ನಮ್ಮಲ್ಲಿ ಇರುವುದರಿಂದ ನಾವು ಗಂಗೆಯನ್ನು ಪ್ರಾರ್ಥಿಸ್ತೀವಿ, ಪೂಜಿಸ್ತೀವಿ. ಗಂಗೆ ಅಂದರೆ ನಮ್ಮ ಪಾಲಿಗೆ ಅದು ಪವಿತ್ರತಮವಾದ ತೀರ್ಥ ಆಗಿ ಉಳಿದಿದೆ. ಇಂಥ ಗಂಗೆಯನ್ನು ನಾವು ಈ ದಿವಸ ಕಾಶಿಗೋ ಎಲ್ಲೆಲ್ಲಿ ಹರಿತಾಳು ಆಕೆ, ಅಲ್ಲೆಲ್ಲ ಹೋಗಿ ನೋಡ್ತಕ್ಕಂಥದ್ದು, ಆಕೆಯನ್ನು ನಮಸ್ಕರಿಸ್ತಕ್ಕಂಥದ್ದು, ಇದು ಧನ್ಯತೆ ಅಂತ ಭಾವಿಸ್ತಕ್ಕಂಥದ್ದು ಈ ಕಾರಣಕ್ಕಾಗಿ. ಪರಶಿವನಿಂದ ಬಂದವಳು ಆ ಕಾರಣಕ್ಕಾಗಿ. ಈ ದಿವಸ ನಾವು ಗಂಗೆಯನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಅದು ಭಗೀರಥನಿಂದ ಅಷ್ಟೆಲ್ಲ ಕಸರತ್ತನ್ನು ಮಾಡಿದ. ಹೀಗಾಗಿ ನಾವು ಯಾವುದಾದ್ರೂ ಕಠಿಣ ಕಾರ್ಯವನ್ನು ನೆರವೇರಿಸ್ಕೊಂಡು ಅದನ್ನು ಸಾಧಿಸ್ತೀವಿ ಅಂತಂದರೆ ಅದಕ್ಕೆ ಭಗೀರಥ ತಪಸ್ಸು ಅಂತಲೂ ಕರಿತೀವಿ. ಕಾರಣ ಅವನು ಪಟ್ಟ ಶ್ರಮ. ಹೀಗಾಗಿ ನಾವು ಈ ದಿವಸ ಭಗೀರಥ ಜಯಂತಿ ದಿವಸ ಆ ಭಗೀರಥ ಮಹರ್ಷಿಗೆ ನಮಸ್ಕಾರವನ್ನು ಹೇಳಬೇಕು. ಸಾಧ್ಯವಾದರೆ ಆ ಬಾಲಕಾಂಡದಲ್ಲಿ ಆ ಗಂಗಾವತರಣ, ಗಂಗೋತ್ಪತ್ತಿ ಅಂತಲೇ ಒಂದು ಭಾಗ ಇದೆ. ಅದನ್ನು ಓದಿ ಮತ್ತಷ್ಟು ಪುಣ್ಯ ಬರುತ್ತೆ. ನಾನು ಸ್ವಲ್ಪ ಹೇಳಿದ್ದೀನಿ, ಅಲ್ಲಿ ಇನ್ನೂ ವಿಸ್ತಾರವಾಗಿದೆ. ಇಂತಹ ಕಥೆಗಳನ್ನು ಕೇಳುವುದರಿಂದ ನಮ್ಮ ಸೌಭಾಗ್ಯ ಹೆಚ್ಚುತ್ತೆ ಮತ್ತು ಪುಣ್ಯ ಫಲ ನಮಗೆ ಸಂದಾಯವಾಗುತ್ತೆ. ಈ ದಿನ ಸಂಪನ್ನವಾಗುತ್ತೆ. ಒಳ್ಳೆಯದಾಗಲಿ.
ಇವತ್ತು 12 ರಾಶಿಗಳ ಫಲಾಫಲ ಏನು, ಪರಿಹಾರ ಏನು ಅಂತ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗೆ ಈ ದಿನದ ಫಲಾಫಲ ಹೇಗಿದೆ ತಿಳಿಸೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಸೂರ್ಯನನ್ನು ಕಾಣ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ಚಂದ್ರ ಗುರು ಮತ್ತು ಮಾಂದವುದಿಯಾಗಿದೆ. ಮಿಥುನ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ರಾಹು ಕುಂಭದಲ್ಲಿ, ಮೀನರಾಶಿಯಲ್ಲಿ ಅಲ್ಲಿ ಕುಜ ಬುಧ ಮತ್ತು ಶನೈಶ್ಚರನ ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿವರೆಗೆ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ. ಆತಂಕದ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಸಂದರ್ಭ ಬರುತ್ತೆ. ಬಲ ಇಲ್ಲ ಅಂತಲ್ಲ, ಬಲ ಇದ್ದವ್ರಿಗೂ ಸೊಮ್ಮೆ ಹೆದರಿಕೆ ಅಂತೀವಲ್ಲ, ಆ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ತೊಡಕುಗಳನ್ನು ಕಾಣ್ತಾ ಇದ್ದಾರೆ. ಆದರೆ ರಾಜಕಾರಣ, ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಕಲಾವಿದರಿಗೆ, ಕಲಾಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರೆಗೆ ದಿವಸ ನೋಡಿ, ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳು ಬರೋ ಸಾಧ್ಯತೆ ಇದೆ. ಕುಟುಂಬದವ್ರ ಜೊತೆಗೆ ಹುಷಾರಾಗಿರಿ. ಆದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಇದೆ, ಇನ್ನೊಬ್ಬರಿಂದ ಸಹಾಯ ಸಹಕಾರ ಇದೆ, ಚೆನ್ನಾಗಿದೆ. ಮತ್ತು ಈ ದಿವಸ ಈ ಅಲಂಕಾರ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ, ಕೃಷಿ, ಹಾಲು ಹೈನು ಈ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗೇ ಇದೆ, ಲಾಭ ಇದೆ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಅದರ ಹೊರತಾಗಿ ನಿಮಗೆ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಲಾಭದಾಯಕವಾಗಿದೆ. ಹಿರಿಯರಿಂದ ಸಹಕಾರ ಸಿಗುತ್ತೆ ಈ ದಿವಸ. ಮತ್ತು ಬಹಳ ಮುಖ್ಯವಾಗಿ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಕಾಣ್ತೀರಾ ಈ ದಿವಸ. ಮತ್ತು ನಿಮಗೆ ಈ ಔಷಧ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ ಈ ದಿವಸ. ಸುಗ್ರಾಸ ಭೋಜನ, ಒಳ್ಳೆ ಔತಣ, ಇಂಥ ಸಾಧ್ಯತೆ ಕೂಡ ಚೆನ್ನಾಗಿದೆ ಈ ದಿವಸ. ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಅಷ್ಟೇ. ದುರ್ಗಾ ಕವಚ ಹೇಳ್ಕೊಳ್ಬಹುದು. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಅಧಿಕಾರವನ್ನು ಹೊಂದತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಅಲೆದಾಟವೂ ಇದೆ, ಹೆಚ್ಚು ಪರಿಶ್ರಮ, ಹೆಚ್ಚು ಅಲೆದಾಟ ಇದನ್ನೂ ಸೂಚಿಸ್ತಾ ಇದೆ. ಮತ್ತೊಬ್ಬರಿಗಾಗಿ ಸೇವೆ ಮಾಡು, ಇನ್ನೊಬ್ಬರಿಗಾಗಿ ಟೈಮ್ ಸ್ಪೆಂಡ್ ಮಾಡಿ, ಇದು ಆಗಿಬಿಡುತ್ತೆ. ನಿಮ್ಮ ಕೆಲಸಕ್ಕಿಂತ ಮುಖ್ಯವಾಗಿ ಅವರಿಗೆ ಇನ್ನೊಬ್ಬರ ಕೆಲಸಗಳಿಗೆ ಪರದಾಡುವ ಪರಿಸ್ಥಿತಿಗೆ ಎದುರಾಗುತ್ತೆ ಈ ದಿವಸ. ಆದರೆ ಕೆಲಸಗಳು ಆಗ್ತಾ ಇರುತ್ತೆ, ಈ ಪರಿಶ್ರಮವೂ ಇರುತ್ತೆ. ಈ ದಿವಸ ದುರ್ಗಾ ಸನ್ನಿಧಾನದಲ್ಲೂ ಒಂದು ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವಿಶೇಷ ಸೌಕರ್ಯಗಳು, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಸಿಗುತ್ತೆ ಈ ದಿವಸ. ಲಾಭವನ್ನು ಕಾಣ್ತೀರಾ ಈ ದಿವಸ. ವಿದೇಶ ಸಂಪರ್ಕದ ಲಾಭ, ಮತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ಲಾಭ, ಡೈರಿ ಪ್ರಾಡಕ್ಟ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಲಾಭ, ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ ಈ ದಿವಸ. ಲಾಭವೇ ತುಂಬ ಲಾಭ ಚೆನ್ನಾಗಿದೆ. ಒಂದು ಸಣ್ಣ ಪ್ರಮಾಣದ ಲಾಭದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೆ ಒಂದಲ್ಲ ಒಂದು ರೀತಿಯ ಅನುಕೂಲ ಚೆನ್ನಾಗಿದೆ ಈ ದಿವಸ. ಆತಂಕ ಬೇಡ. ಈ ದಿವಸ ಸ್ನೇಹಿತರು, ಬಂಧುಗಳ ಸಹಾಯ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಹೀಗಾಗಿ ಪಾರ್ವತಿ ಪರಮೇಶ್ವರನ ಸ್ಮರಣೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರೆಗೆ ಈ ದಿವಸ ದೈವಾನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ಕಿರಿಕಿರಿ, ಹೆಣ್ಮಕ್ಳಿಗೆ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿದೆ, ಧೈರ್ಯ ಸಾಹಸ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ. ಲಕ್ಷ್ಮೀನಾರಾಯಣರನ್ನ ಸ್ಮರಣೆ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲೇ ತುಂಬ ಚೆನ್ನಾಗಿದೆ ಈ ದಿವಸ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಬಂಧುಗಳ, ಸ್ನೇಹಿತರ ಸಹಾಯ ತುಂಬ ಚೆನ್ನಾಗಿರುತ್ತೆ. ಸಂಗಾತಿಯಿಂದ ಬಹಳ ವಿಶೇಷವಾದ ಅನುಕೂಲ, ಸಹಕಾರ ಇವುಗಳನ್ನು ಕಾಣ್ತೀರಾ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ತೊಡಕು, ಮನಸ್ತಾಪ ಬರಬಹುದು. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಧೈರ್ಯ, ಸಾಹಸ ಇದೆಲ್ಲ ಚೆನ್ನಾಗಿದೆ. ಹೊಸ ಪ್ರಯತ್ನಕ್ಕೆ ದಾರಿ ಸಿಗ್ತಕ್ಕಂಥದ್ದು. ಸಂಗಾತಿ ಜೊತೆಗೆ ಸಾಮರಸ್ಯದ ಜೀವನ ಇರುತ್ತೆ ಈ ದಿವಸ. ಸ್ತ್ರೀಯರಿಗೆ ಒಂದು ವಸ್ತು ಹಾನಿ, ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಸ್ವಲ್ಪ ಯಾರೋ ದೊಡ್ಡವರು ಏನೋ ಅಂದುಬಿಡ್ತಾರೆ, ಗುರು ಸಮಾನರು, ಅವ್ರ ಹತ್ರ ಒಂದು ಸಣ್ಣ ಮಾತು ಅನ್ನಿಸ್ಕೊಂಡು ತುಂಬ ಕೊರಗೋದು, ಈ ರೀತಿ ಆಗುತ್ತೆ. ಗುರು ದರ್ಶನ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಹಿಯಾದ ವಾತಾವರಣ ಇರುತ್ತೆ. ಸಹೋದ್ಯೋಗಿಗಳಿಂದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಆದರೆ ಬುದ್ಧಿ ಚುರುಕಾಗಿರುತ್ತೆ. ಸ್ವಂತ ವ್ಯಾಪಾರಿಗಳು, ಸ್ವಂತ ಕೆಲಸ ಮಾಡ್ತಾ ಇರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ತಾಪ ಇರ್ತದೆ ಸಣ್ಣ ಪ್ರಮಾಣದಲ್ಲಿ, ಆತಂಕ ಬೇಡ. ಈ ದಿವಸ ಲಕ್ಷ್ಮೀನಾರಾಯಣನ ನೀವು ಕೂಡ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಹೊಸ ಪ್ರಯತ್ನಕ್ಕೆ ದಾರಿ, ಇನ್ನೊಬ್ಬರ ಸಹಾಯ ಸಹಕಾರ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ. ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗಬಹುದು ಈ ದಿವಸ. ಸಂಗಾತಿಯಲ್ಲಿ ಗಲಾಟೆ, ಸ್ವಲ್ಪ ಶತ್ರು ಭಾವನೆ ಉಂಟಾಗ್ತಕ್ಕಂಥದ್ದು ಇದೂ ಇದೆ, ಹುಷಾರಾಗಿರಿ. ಸ್ನೇಹಿತರಿಂದ ಸಹಾಯ ತುಂಬ ಚೆನ್ನಾಗಿದೆ, ಬಂಧು ಸಹಾಯ ಚೆನ್ನಾಗಿದೆ, ತಂದೆಯ ಬಂಧುಗಳ ಜೊತೆಗೆ ತುಂಬ ಆತ್ಮೀಯತೆ ಉಂಟಾಗುತ್ತೆ ಈ ದಿವಸ. ಮಕ್ಕಳಿಂದಲೂ ಸಹಾಯ ಚೆನ್ನಾಗಿದೆ ಈ ದಿವಸ.
ದುರ್ಗಾ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ. ನಿಮಗೆ ಸಹೋದರರು, ಸೇವಕರು ಇಂಥವರಿಂದ ಸಹಾಯ ಚೆನ್ನಾಗಿದೆ ಈ ದಿವಸ. ಆದರೆ ಬುದ್ಧಿ ಮಂಕಾಗಿರುತ್ತೆ, ಆಲೋಚನಾ ಶಕ್ತಿ ಸ್ವಲ್ಪ ಕುಗ್ಗಿರುತ್ತೆ ಈ ದಿವಸ. ತಪ್ಪಾಗಿ ನಿರ್ಣಯ ಮಾಡಿಬಿಡೋ ಸಾಧ್ಯತೆ ಜಾಸ್ತಿ ಇದೆ. ಆಂಜನೇಯನ ಪ್ರಾರ್ಥನೆ ತಪ್ಪದೆ ಮಾಡಿ. ಇನ್ನು ಪ್ರಯಾಣ ಸೌಖ್ಯ, ಕೃಷಿಕರಿಗೆ, ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಚೆನ್ನಾಗಿದೆ. ಈ ದಿವಸ ಕುಟುಂಬ ಸೌಕರ್ಯಗಳು ಚೆನ್ನಾಗಿರುತ್ತೆ. ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಪ್ರಯಾಣ ಮತ್ತು ಕೃಷಿ ಭೂಮಿ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಭಾಗೀರಥ್ಯೈ ನಮಃ. ಗಂಗೆ ಮಂತ್ರ ಹೇಳ್ಕೊಳ್ಳಿ, ನೀವು ಪಾವನರಾಗ್ತೀರ. ಶಾಸ್ತ್ರಿಗಳೇ, ಇವತ್ತು ಗಂಗೋತ್ಪತ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಗಂಗೆಯ ಉತ್ಪತ್ತಿ ಹೇಗಾಯಿತು ಅಂತ ತಿಳಿಸಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.